ನಾಟಿ ಮಾಡಿಬಿಟ್ಟು ಕಟಿಂಗ್ ಮಾಡಕ್ಕೆ 6 ತಿಂಗಳು ಬೇಕು. 6 ತಿಂಗಳು ಬೇಕಾಗುತ್ತೆ ಸರ್. 6 ತಿಂಗಳ ಒಳಗಡೆ ಕಟ್ ಮಾಡಂಗಿಲ್ಲ. ಆಗಲ್ಲ ಸರ್. 6 ತಿಂಗಳ ಮೇಲ್ಗಡೆ ಕಟ್ ಮಾಡಿದ್ರೆ ಇದು ಯೂಸ್ ಆಗುತ್ತೆ. ಹೌದು ಸರ್, ಖಂಡಿತವಾಗಿ. ಈಗ ನೋಡ್ರಿ, ಅದು ಲೋಡ್ ಆಗ್ತಾ ಇದೆ. ಈಗ ಅದು ತಿರುಪತಿ ಲೋಡ್ ಆಗ್ತಾ ಇದೆ, ಹೈದರಾಬಾದ್ ಲೋಡ್ ಮಾಡ್ತೀವಿ, ಕೇರಳ, ತಮಿಳ್ನಾಡು ಎಲ್ಲ ಕಡೆನೂ ಮಾಡ್ತಾ ಇರ್ತೀವಿ. ಆಲ್ ಓವರ್ ಇಂಡಿಯಾ ಪೂರ್ತಿ ಸಪ್ಲೈ ಮಾಡ್ತೀವಿ ಸರ್. ಅದು ಯಾವ ರೀತಿ ಹಾಕಿ ಕೊಡ್ತೀವಿ ಹೋಗ್ಬಿಟ್ಟು ಅವ್ರ ಜಾಗಕ್ಕೆ? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಲೆವೆಲಿಂಗ್ ಮಾಡ್ಕೊಂಡು ಲೆವೆಲಿಂಗ್ ಆದ್ಮೇಲೆ ಹಾಸ್ತಾ ಇರೋದು. ನಮ್ಮ ಹತ್ರ ಒಂದು 50 ಮೆಂಬರ್ ಇದಾರೆ. ಎನಿ ಟೈಮ್ ಲೇಬರ್ ಇರ್ತಾರೆ. 50,000 1 ಲಕ್ಷ ಅಡಿ ಕೊಟ್ಟರು 1 ಡೇ 2 ಡೇ ಫಿನಿಶಿಂಗ್ ಮಾಡ್ಕೊಟ್ಬಿಡ್ತೀವಿ. 100% ಶೋರ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಇನ್ಸ್ಟಾ ಪೇಜ್ ನಿಮಗೆ ಆತ್ಮ ಸ್ವಾಗತ. ಇವತ್ತು ಕ್ರಿಕೆಟ್ ಆಡೋ ಸ್ಟೇಡಿಯಂ ಅಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಮಾತಾಡ್ತಾರೆ ನೀವು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರ ವೀಕ್ಷಕರೇ? ಇದು ಕ್ರಿಕೆಟ್ ಆಡೋ ಸ್ಟೇಡಿಯಂ ಅಲ್ಲ, ಇದು ಬಂದ್ಬಿಟ್ಟು ವ್ಯವಸಾಯ ಮಾಡುವಂತ ಪ್ರಾಪರ್ಟಿ ಜಮೀನ್ ಆಗಿರುತ್ತೆ. ಇದು ಏನಪ್ಪ ಈ ರೀತಿಯಲ್ಲಿ ಜಮೀನು ಅಂತ ನೀವು ಈ ರೀತಿಯಲ್ಲಿ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಲ್ಯಾಂಡ್ ಗ್ರಾಸ್ ಅಂತ ಹೇಳ್ಬಿಟ್ಟು 15 ವರ್ಷದಿಂದ ಅವ್ರ ಜಮೀನಲ್ಲಿ ಬೆಳೆದ್ಬಿಟ್ಟು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾರೆ. ಎಲ್ಲಾ ರೀತಿಯ ಗ್ರಾಸ್ ಇರೋದ್ರ ದೊರೆಯುತ್ತೆ. ಏನ್ ರೇಟ್ ಸಿಗುತ್ತೆ, ಯಾವ ಗ್ರಾಸ್ ಸಿಗುತ್ತೆ, ಯಾವ ರೀತಿ ಕಟಿಂಗ್ ಮಾಡ್ತಾರೆ, ಯಾವ ರೀತಿ ಸಪ್ಲೈ ಮಾಡ್ತಾರೆ, ಪ್ರತಿಯೊಂದು ಅವ್ರ ಹತ್ರ ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲು ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಹೊಸ ಮನೆ ಕಟ್ಟಿಸಿದ್ರೆ, ನಿಮ್ಮ ರಿಲೇಷನ್ ಯಾರನ್ನ ಹೊಸ ಮನೆ ಕಟ್ಟಿಸಿದ್ರೆ ಅಂಥವ್ರಿಗೆ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಅವ್ರ ಮನೆ ಮುಂದ್ಗಡೆ ಗಾರ್ಡನ್ ಇರುತ್ತೆ, ಗಾರ್ಡನ್ಗೆ ಈ ತರ ಗ್ರಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ ತಿನ್ನಕ್ಕೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಈ ತರ ಕುತ್ಕೊಂಡ್ರೆ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ನಿಂತ್ಕೊಂಡು ಮಾತಾಡ್ತಿಲ್ಲ, ಕುತ್ಕೊಂಡು ಮಾತಾಡ್ತೀನಿ. ಅದಕ್ಕೋಸ್ಕರ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟು ನನಗೆ ಇದ್ರ ಮೇಲೆ ಕುತ್ಕೊಂಡಿದ್ದೀನಿ. ಎದ್ದೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಅಷ್ಟು ನೀಟ್ನೆಸ್, ಅಷ್ಟು ಫೀಲಿಂಗ್ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಕುತ್ಕೊಂಡ್ರೆ. ಇದೇ ರೀತಿಯಲ್ಲಿ ಅವ್ರ ಮನೆಗೆ ಹಾಕ್ಸ್ಕೊಂತಾರೆ. ಹಾಗೆ ಗಾರ್ಡನ್ಗೆ ಯೂಸ್ ಮಾಡ್ತಾರೆ, ಇನ್ನು ಸ್ಟೇಡಿಯಂಗೆಲ್ಲ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದನ್ನು ಹಾಕೋದ್ರಿಂದ ಒಂಥರ ಔಟ್ಲುಕ್ ಚೆನ್ನಾಗಿ ಕೊಡುತ್ತೆ ಮನೆ ಮುಂದ್ಗಡೆ. ನಿಮಗೆ ಇದು ಬೇಕಂದ್ರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಏನ್ ರೇಟ್ ಸಿಗುತ್ತೆ, ಪ್ರತಿಯೊಂದು ಅವ್ರ ಹತ್ರ ಹೋಗ್ಬಿಟ್ಟು ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ ಪರಿಚಯ ಮಾಡಿಕೊಂಡ ವೀಕ್ಷಕರಿಗೆ. ಸರ್ ನಮ್ಮ ಹೆಸರು ನಂದೀಶ್ ಅಂತ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬಳಿ, ಯಜ್ಞಹಳ್ಳಿ ಪೋಸ್ಟ್. ಸರ್ ಇದು ಗ್ರಾಸ್ ಬಗ್ಗೆ ನಮ್ಮ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ ವೀಕ್ಷಕರಿಗೆ. ಸರ್ ನಮ್ಮ ಹತ್ರ ಎನಿ ಟೈಮ್ ಮೆಕ್ಸಿಕನ್ ಲಾನ್ ಗ್ರಾಸ್ ರೆಡಿ ಇರುತ್ತೆ. ಸರ್ ನಮ್ಮ ಹತ್ರ 11.50 ಪೈಸೆ ಇದೆ ಲಾನ್ ಗ್ರಾಸ್. ಸರ್ ಏನಕ್ಕೆ ಯೂಸ್ ಆಗುತ್ತೆ ಇದು ಲಾನ್? ಮನೆ ಮುಂದೆ ಹಾಕ್ಬೋದು, ಸಣ್ಣ ಪುಟ್ಟ ಗಾರ್ಡನ್ ಮುಂದೆ, ಗಾರ್ಡನ್ ಈಗ ಫುಟ್ಬಾಲ್ ಸ್ಟೇಡಿಯಂ ಆದ್ರೆ ನಾಟಿ ಮಾಡ್ಕೊಡ್ತೀವಿ. ಬರ್ಮೋಡ ಗ್ರಾಸ್ ಅಂತ, ಇದು ನೆಳ್ಳಲ್ಲಿ ಬೆಳೆಯೋದು ಅಂದ್ರೆ ಪರ್ಲ್ ಗ್ರಾಸ್ ಬರುತ್ತೆ, ಆ ತರ ಇರುತ್ತೆ. ಎಷ್ಟು ವೆರೈಟಿ ಸಿಗುತ್ತೆ ನಿಮ್ ಕಡೆ? ಸರ್ ನಮ್ಮ ಹತ್ರ ಒಂದು 3-4 ವೆರೈಟಿ ಸಿಗುತ್ತೆ ಸರ್. ಸರ್ ಯಾವ ಗ್ರಾಸ್ ಸಿಗುತ್ತೆ ಹೇಳ್ತೀರಾ? ಮೆಕ್ಸಿಕನ್ ಸಿಗುತ್ತೆ, ಬರ್ಮೋಡ ಸಿಗುತ್ತೆ, ಪರ್ಲ್ ಗ್ರಾಸ್ ಸಿಗುತ್ತೆ, ಶೇಡ್ ಗ್ರಾಸ್ ಸಿಗುತ್ತೆ. ಸರ್ ಅದಕ್ಕೆಲ್ಲ ರೇಟ್ ವೇರಿಯೇಷನ್ ಆಗುತ್ತೆ? ಅದು ಎಲ್ಲ ವೇರಿಯೇಷನ್ ಆಗುತ್ತೆ ಸರ್. ಒಂದೊಂದು ರೇಟ್ ಇರುತ್ತೆ ಸರ್. ಕಟಿಂಗ್ ಅದೆಲ್ಲ ಬೇರೆ ಕಟಿಂಗ್ ಎಲ್ಲ ಸೇರ್ಬಿಟ್ಟೆ ಒಂದೊಂದು ರೇಟ್ ಹೇಳ್ಬಿಡ್ತೀವಿ ಸರ್. ಪ್ರೊಸೀಜರ್ ಯಾವ ರೀತಿ ಬೆಳೆಯೋದು ಒಂಚೂರು ಹೇಳ್ಕೊಡ್ತೀರಾ ವೀಕ್ಷಕರಿಗೆ ಹೇಳ್ಕೊಡ್ತೀವಿ ಸರ್. ನಾಟಿ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಲೋಟ್ರಿ ಹೊಡೆದು ಉಣ್ಬಿಟ್ಟು ಮಾರೋದು ಸರ್. 6 ಮಂತ್ ಆಗ್ಬೇಕು ಆಗುತ್ತೆ ಸರ್ ಇದು ಬರೋದಕ್ಕೆ. ನಾಟಿ ಮಾಡಿಬಿಟ್ಟು ಕಟಿಂಗ್ ಮಾಡಕ್ಕೆ 6 ತಿಂಗಳು ಬೇಕು. 6 ತಿಂಗಳು ಬೇಕಾಗುತ್ತೆ ಸರ್. 6 ತಿಂಗಳ ಒಳಗಡೆ ಕಟ್ ಮಾಡಂಗಿಲ್ಲ. ಆಗಲ್ಲ ಸರ್. 6 ತಿಂಗಳ ಮೇಲ್ಗಡೆ ಕಟ್ ಮಾಡಿದ್ರೆ ಇದು ಯೂಸ್ ಆಗುತ್ತೆ. ಹೌದು ಸರ್, ಖಂಡಿತವಾಗ್ಲೂ ಸರ್. ಕಟಿಂಗ್ ಮಾಡೋದು, ಟ್ರಾನ್ಸ್ಫರ್ ಅದೆಲ್ಲ ಹೆಂಗೆ ಯಾವ ರೀತಿ ಸರ್? ಟ್ರಾನ್ಸ್ಪೋರ್ಟ್ ಎಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನೀವು ಗಾಡಿ ಕಳ್ಸಿದ್ರು ಪರವಾಗಿಲ್ಲ, ಇಲ್ಲ ನಾವೇ ಟ್ರಾನ್ಸ್ಪೋರ್ಟ್ ಅಲ್ಲಿ ಗಾಡಿ ಬುಕ್ ಮಾಡಿ ಗಾಡಿ ಕಳಿಸ್ತಾ ಇರ್ತೀವಿ. ಅವ್ರ ಗಾಡಿ ತಗೊಂಡ್ಬಂದ್ರೆ ಕಡಿಮೆ? ಹೌದು, ಅವ್ರ ಗಾಡಿ ಕರ್ಕೊಂಬಂದ್ರೆ ಕಡಿಮೆ ಅಮೌಂಟ್ ಆಗುತ್ತೆ, ಇಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ಹೋಗಿ ಡೈರೆಕ್ಟ್ ಆಗಿ ನಾವೇ ಹಾಕಿ ಕೊಟ್ಬಿಡ್ತೀವಿ. ಬಿಟ್ರೆ ಅವ್ರ ಕಡೆ ಗಾಡಿ ಇತ್ತಂದ್ರೆ ಟ್ರಾವೆಲ್ ಅಮೌಂಟ್ ಹೌದು ಕಡಿಮೆ ಆಗುತ್ತೆ. ಗ್ರಾಸ್ ಮಾತ್ರ ಕಡಿಮೆ ಆಗಲ್ಲ. ಗಾಡಿ ಮಿನಿಮಮ್ ಹೋಲ್ಸೇಲ್ ರೇಟ್ ಅಲ್ಲೇ ಸರ್ ನಾನು ಹೇಳೋದು. ಪ್ರಾಪರ್ ಆಗಿ ಏನೇನು ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಸಣ್ಣ ಪುಟ್ಟ ಗಾರ್ಡನ್ ಹಾಕಿದ್ರೆ ಪರವಾಗಿಲ್ಲ ಸರ್. ದೊಡ್ಡ ಸ್ಟೇಡಿಯಂ ಹಾಕ್ತಾರೆ, ಮನೆ ಮುಂದೆ ಹಾಕ್ತಾರೆ, ಸಣ್ಣ ಪುಟ್ಟ ಎಲ್ಲದಕ್ಕೂ ಚೂರ್ ಹಾಕಿದ್ರೆ ಸಕ್ಕದಾಗ ಕಾಣಿಸುತ್ತೆ ಸರ್. ಎಲ್ಲಿ ಸಪ್ಲೈ ಕೊಡ್ತೀರಾ ಸರ್? ನಾವು ಈಗ ನೋಡ್ರಿ, ಅದು ಲೋಡ್ ಆಗ್ತಾ ಇದೆ. ಈಗ ಅದು ತಿರುಪತಿ ಲೋಡ್ ಆಗ್ತಾ ಇದೆ, ಹೈದರಾಬಾದ್ ಲೋಡ್ ಮಾಡ್ತೀವಿ, ಕೇರಳ, ತಮಿಳ್ನಾಡು ಎಲ್ಲ ಕಡೆನೂ ಮಾಡ್ತಾ ಇರ್ತೀವಿ. ಆಲ್ ಓವರ್ ಇಂಡಿಯಾ ಪೂರ್ತಿ ಸಪ್ಲೈ ಮಾಡ್ತೀವಿ. ಅವ್ರ ಹತ್ರ ವೆಹಿಕಲ್ಸ್ ಇದ್ರೆ ಅವ್ರ ಗಾಡಿ ತಗೊಂಡ್ಬರ್ಬೋದು. ನಾವೇ ಅರೇಂಜ್ ಮಾಡಿ ಕಳಿಸ್ತಾ ಇರ್ತೀವಿ ಸರ್. ಎಷ್ಟು ದಿನ ಮುಂಚೆ ನಿಮ್ಗೆ ಆರ್ಡರ್ ಕೊಡ್ಬೇಕು ಸರ್? 1 ಡೇಲೆ ಆರ್ಡರ್ ಕೊಟ್ಟರು ಇಮಿಡಿಯೇಟ್ಲಿ ಲೋಡ್ ಮಾಡ್ತಾ ಇರ್ತೀವಿ ಸರ್. ಫೋನ್ ಮಾಡಿದ್ರೆ ಸಾಕು? ಇಮಿಡಿಯೇಟ್ಲಿ ಅಮೌಂಟ್ ಹಾಕಿದ್ರೆ, ಅಡ್ವಾನ್ಸ್ ಹಾಕಿದ್ರೆ ನಾವು ಲೋಡ್ ಮಾಡಿ ಕಳಿಸ್ತಾ ಇರ್ತೀವಿ. ಎಷ್ಟು % ಅಮೌಂಟ್ ಪೇ ಮಾಡಕ್ ಮುಂಚಿತವಾಗಿ ನಾವು ಇಲ್ಲಿ ಲೋಡ್ ಆಗಿದ ತಕ್ಷಣ ಪೂರ್ತಿ ಹಾಕ್ಬಿಡ್ಬೇಕಾಗುತ್ತೆ. ನಮ್ಗೆ ಅಮೌಂಟ್ ಕ್ಲಿಯರ್ ಮಾಡಿದ್ರೆ ಗಾಡಿ ಮೂವ್ ಮಾಡೋದು. ಹೌದು, ಸ್ವಲ್ಪ ಕಟಿಂಗ್ ಮಾಡ್ಬೇಕಾದ್ರೆ ಒಂದು 30% ಆಗ್ಬೇಕು. ಲೋಡ್ ಆಗಿದ ತಕ್ಷಣ ವಿಡಿಯೋ ಕಾಲ್ ಮಾಡ್ತೀವಿ, ಪೂರ್ತಿ ಅಮೌಂಟ್ ಹಾಕಿದ್ರೆ ಗಾಡಿ ಕಳಿಸ್ತಾ ಇರ್ತೀವಿ. ನೀವು ಅರೇಂಜ್ ಮಾಡಿರೋ ಗಾಡಿಗೆ ಆದ್ರೆ? ನಾವೇ ಗಾಡಿ ಅರೇಂಜ್ ಆದ್ರೆ, ಅವ್ರದೇ ಗಾಡಿ ಆದ್ರೆ ಲೋಡ್ ಆದ್ಮೇಲೆ ಅಮೌಂಟ್ ಕೊಡ್ಲಿ, ನೋ ಪ್ರಾಬ್ಲಮ್. ಅವ್ರ ಕಡೆ ಒಬ್ಬ ಕಸ್ಟಮರ್ ಬಂದಿರ್ತಾರೆ, ಹೌದು ಯಾವ ರೀತಿ ಲೋಡ್ ಮಾಡ್ತಾರೆ, ಯಾವ ರೀತಿ ಕಟಿಂಗ್ ಮಾಡ್ತಾರೆ ಅಂತ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಹೌದು, ಇನ್ಫಾರ್ಮ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಅಮೌಂಟ್ ಪೇ ಮಾಡಿದ್ರೆ ಕಳಿಸಿ ಕೊಡ್ತಾರೆ. ಹೌದು ಸರ್. ಗಾಡಿ ನೀವೇ ಕಟಿಂಗ್ ಮಾಡಿ ಕಳ್ಸಂಗ್ರಿ? ಯಾವ ರೀತಿ ಪ್ರೊಸೀಜರ್ ಅದು ಸರ್? ನಮ್ ಗಾಡಿ ನಾವೇ ಕಟಿಂಗ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್. ಗಾಡಿ ವೆಹಿಕಲ್ ಜಾಸ್ತಿ ಆಗುತ್ತೆ, ನಾವು ಅಲ್ಲಿ ಫಿಟ್ ಮಾಡೋದು ಜಾಸ್ತಿ ಆಗುತ್ತೆ, ಆ ರೀತಿ ಇರುತ್ತೆ ಸರ್. ಬಟ್ ಸ್ಟಾರ್ಟಿಂಗ್ 30% ಮಾತ್ರ ಅಡ್ವಾನ್ಸ್ ಪೇ ಮಾಡಬೇಕು. ಹೌದು. ಲೋಡ್ ಆದ್ಮೇಲೆ ವಿಡಿಯೋ ಕಾಲ್ ಮಾಡಿ ಫೋಟೋ ಹಾಕಿ ಸೆಂಡ್ ಮಾಡಿದ್ಮೇಲೆ ಫುಲ್ ಅಮೌಂಟ್ ಮಾಡ್ತೀರಾ? ಹೌದು. ಅಲ್ಲಿ ಗಂಟೆ ಫುಲ್ ಮೂವ್ನೇ ಮಾಡಲ್ಲ, ಗಾಡಿ ಇಲ್ಲೇ ಇದ್ಬಿಡ್ಲಿ, ನೋ ಪ್ರಾಬ್ಲಮ್. ಬೇರೆ ನರ್ಸರಿಗೆ ಹಾಕೊಂತೀವಿ. ಅಮೌಂಟ್ ಕೊಡೋ ಗಂಟೆ ಮೂವ್ ಮಾಡಲ್ಲ, ಗಾಡಿ ಮೂವ್ ಮಾಡೋದೇ ಇಲ್ಲ. ಓಕೆ ಸರ್. ಅದು ಯಾವ ರೀತಿ ಹಾಕಿ ಕೊಡ್ತೀವಿ ಹೋಗ್ಬಿಟ್ಟು ಅವ್ರ ಜಾಗಕ್ಕೆ? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಲೆವೆಲಿಂಗ್ ಮಾಡ್ಕೊಂಡು, ಲೆವೆಲಿಂಗ್ ಆದ್ಮೇಲೆ ಹಾಸ್ತಾ ಇರೋದು. ಮಣ್ಣು ನೋಡ್ಕೊಂತೀವಿ, ರೆಡ್ ಸಾಯಿಲ್ ಮಣ್ಣು ನೋಡ್ಕೊಂತೀವಿ, ಲೆವೆಲಿಂಗ್ ಮಾಡ್ಕೊಂತೀವಿ.
ಡೈರೆಕ್ಟ್ ಆಗಿ ಹೋಗಿ ಹಾಸ್ತಾ ಇರ್ತೀವಿ. 50,000 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ? 50,000 ಸ್ಕ್ವೇರ್ ಫೀಟ್ ಆದ್ರೂ ಮಿನಿಮಮ್ ಅಂದ್ರೂ ಒಂದು 2 days 3 days ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಒಂದು 50 ಮೆಂಬರ್ ಇದ್ದಾರೆ. ಎನಿ ಟೈಮ್ ಲೇಬರ್ ಇರ್ತಾರೆ. 2 days ಬೇರೆಯವ್ರಾದ್ರೆ 1 ತಿಂಗಳು 2 ತಿಂಗಳು. ನಾವ್ ಅದು ಇಮ್ಮಿಡಿಯೇಟ್ಲಿ ಅದ್ರ ಬಗ್ಗೆ ಎನಿ ಟೈಮ್ ಅದ್ರ ಬಗ್ಗೆ ಪೂರ್ತಿ ಗೊತ್ತಲ್ವಾ, ಇಮ್ಮಿಡಿಯೇಟ್ಲಿ ಹೋಗಿ ಹಾಸ್ತಾ ಇರ್ತೀವಿ. 50,000 ಸ್ಕ್ವೇರ್ ಫೀಟ್ 50,000 1 ಲಕ್ಷ ಅಡಿ ಕೊಟ್ಟರು 1 day 2 day ಫಿನಿಶಿಂಗ್ ಮಾಡ್ಕೊಟ್ಬಿಡ್ತೀವಿ 100% ಶೋರ್. ಸರ್ ಅದು ಹಾಸ್ಕೊಟ್ಮೇಲೆ ಮತ್ತೆ ಯಾವ ರೀತಿ ಫೆಸಿಲಿಟಿ ಅವ್ರು ಯಾವ ರೀತಿ ನೋಡ್ಕೋಬೇಕು ಅದನ್ನೆಲ್ಲ? ಅದು ಒಂದ್ ದಿವಸಕ್ಕೆ 3 ಟೈಮ್ ನೀರ್ ಹಾಕ್ಬೇಕಾಗುತ್ತೆ ಅವರು. ಹೌದು ಸ್ಟಾರ್ಟಿಂಗ್ ಹೌದು ಸರ್. ಅದಾದ್ಮೇಲೆ ಒಂದ್ ದಿವಸಕ್ಕೆ ಒಂದೊಂದ್ ಟೈಮ್ ಹಾಕಿದ್ರೆ ಸಾಕು. ಒಂದ್ ವಾರದವರೆಗೂ 3 ಟೈಮ್ ನೀರ್ ಹಾಕ್ಬೇಕು. ನೀವು ಹಾಸ್ಕೊಟ್ಟಾದ್ಮೇಲೆ 3 ಟೈಮ್ ನೀರ್ ಹಾಕ್ಬೇಕು. ಆದ್ಮೇಲೆ ಒಂದ್ ದಿವಸಕ್ಕೆ ಡೈಲಿ ಒಂದೊಂದ್ ಟೈಮ್ ನೀರ್ ಹಾಕಿದ್ರು ಓಕೆ. ಅದಾದ್ಮೇಲೆ ಏನ್ ತೊಂದ್ರೆ ಇಲ್ಲ, ಕಟಿಂಗ್ ಏನು ತೊಂದ್ರೆ ಇಲ್ಲ ಸರ್. ಆಯ್ತು. ಹೌದು ಸರ್. ಸರ್ ಈಗ ಏನ್ ರೇಟ್ ಚಾರ್ಜ್ ಮಾಡ್ತೀರಾ ಒಂದೊಂದು ಅಡಿಗೆ? ಒಂದು ಸ್ಕ್ವೇರ್ ಫೀಟ್ ಬಂದು ಇವಾಗ 11.50 ಪೈಸೆ ಇದೆ. ಇನ್ನ ಮುಂದೆ ಏನಾದ್ರು ಕಡಿಮೆ ಆಗುದ್ರೆ ಕಡಿಮೆ ರೇಟ್ ಹಾಕೊಡ್ತೀವಿ. ಈಗ ನಾವೇ ಹೋಗಿ ಅಲ್ಲಿ ಪಿಟ್ ಮಾಡ್ಕೊಡ್ಬೇಕಂದ್ರೆ ಮಿನಿಮಮ್ ಚಾರ್ಜ್ 10 ರೂಪೀಸ್ ಇರುತ್ತೆ. ಅದು ಬೇರೆ ಹೋಗಿ ಪಿಟ್ ಮಾಡ್ಕೊಡಕ್ಕೆ 10 ರೂಪೀಸ್ ಪರ್ ಚಾರ್ಜ್. ಕಟ್ ಮಾಡಿ ಟ್ರಾನ್ಸ್ಫರ್ ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ಮಾತ್ರ ಎಕ್ಸ್ಟ್ರಾ ಬೀಳುತ್ತೆ. ಇಲ್ಲಿ 11.50 ಪೈಸೆನೇ ಇರುತ್ತೆ. 11 ರೂಪಾಯಿ ಮೇಲೆ ಬರುತ್ತೆ. 11 ರೂಪಾಯಿ ಮೇಲೆ. ಮುಂದೆ ಏನಾನ ಕಡಿಮೆ ರೇಟ್ ಬಿತ್ತು 10 ರೂಪೀಸ್ ಆದ್ರೆ 10 ರೂಪೀಸ್ ಕೊಡ್ತೀನಿ. ಇಲ್ಲ ಈಗ ಸೀಸನ್ ಇದೆ, ಈಗ ಈ ರೇಟ್ ಇದೆ, ಮುಂದಕ್ಕೆ ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ವೇರಿಯೇಷನ್ ಆಗ್ತಾ ಇರುತ್ತೆ. ಹೌದೌದು ಒಂದೇ ರೇಟೇ ಇರಲ್ಲ. ಕಡಿಮೆ ರೇಟ್ ಬಂದ್ರೆ ನಾವೇ ಕಡಿಮೆ ರೇಟ್ಗೆ ಕೊಡ್ತೀವಿ. ಇದೇ ರೇಟ್ ಇರುತ್ತೆ ಅಂತ ಹೇಳಕ್ಕಲ್ಲ. ಲಾಸ್ಟ್ 8 ರೂಪಾಯಿ ಬಂದ್ರೆ 8 ರೂಪಾಯಿಗೂ ಕೊಡ್ತೀವಿ, 9 ರೂಪೀಸ್ ಕೊಡ್ತೀವಿ, 10 ರೂಪೀಸ್ ಕೊಡ್ತೀವಿ, 10.50 ಕೊಡ್ತೀವಿ, 11 ರೂಪೀಸ್ ಕೊಡ್ತೀವಿ. ಆ ರೀತಿ ಇರುತ್ತೆ. ಸರ್ ನಿಮ್ಮ ಹತ್ರ ಟೋಟಲ್ ಎಷ್ಟು ಗ್ರಾಸ್ ಸಿಗುತ್ತೆ ಅಂದ್ರಲ್ಲ? 4 ಟೈಪ್ ಸಿಗುತ್ತೆ ಸರ್. ನೆಳ್ಳಲ್ಲಿ ಹಾಕೋದು ಸಿಗುತ್ತೆ. ಈಗ ಮೆಕ್ಸಿಕನ್ ಲಾಂಗ್ ಗ್ರಾಸ್ 11.50 ಪೈಸೆ ಇದೆ. ಪರ್ಲ್ ಗ್ರಾಸ್ 11.50 ಪೈಸೆ ಇದೆ. ಶೇಡ್ ಗ್ರಾಸ್ 11.50 ಪೈಸೆ ಇದೆ. ಬರ್ಮಾಡಾ 8.50 ಪೈಸೆ ಇದೆ. ಅದು ಕಟಿಂಗ್ ಎಲ್ಲ ಬೇರೆ, ಟ್ರಾನ್ಸ್ಫರ್ ಬೇರೆ. ನಮ್ಮ ಸ್ಪಾಟ್ ಅಲ್ಲಿ ಈ ರೇಟ್ ಇದೆ. ಗಾಡಿ ತಗೊಂಡ್ ಬಂದ್ರೆ ಅವ್ರದ್ದು ಈ ರೇಟ್ ಆಗಿ ಸಿಗುತ್ತೆ. ಗಾಡಿ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆಶ್ ಕೊಡಕಂದ್ರೆ ಎಲ್ಲ ಗ್ರಾಸ್ ಒಂದೇ ಸೇಮ್ ಚಾರ್ಜ್. ಒಂದೇ ರೇಟ್ ಅಲ್ಲೇ 10 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಶ್ ಕೊಡಕ್ಕೆ. ಹೌದು ಇಲ್ಲಿ ಕಟಿಂಗ್ ಮಾಡಿ ಇಂಪ್ರೂವ್ ಮಾಡಕ್ ಮಾತ್ರ ರೇಟ್ ಜಾಸ್ತಿ ಆಗುತ್ತೆ. ಹೌದು ಆಶ್ ಕೊಡಕ್ಕೆ ಮಾತ್ರ ಸೇಮ್ ರೇಟೇ ಇರುತ್ತೆ. ಪ್ರೊಸೀಜರ್ ಸೇಮ್ ಇರುತ್ತೆ. ಹೌದು 6 ಗಂಟೆ ನೀರ್ ಹಾಕ್ಬೇಕು. ಅದಾದ್ಮೇಲೆ ಡೈಲಿ ಒಂದ್ಸಲ ಹಾಕಿದ್ರೆ ನಡೀತು. ಹೌದು ಒಂದ್ ವಾರ ಕೊಟ್ಲೆ 3 ಟೈಮ್ ಹಾಕ್ಬೇಕಾಗುತ್ತೆ ನೀರು. ಸರ್ ಎಷ್ಟು ವರ್ಷ ಆಯ್ತು ನೀವು ಗ್ರಾಸ್ ವರ್ಕ್ ಮಾಡೋದಕ್ಕೆ? ನಾನು ವರ್ಕ್ ಮಾಡಿ ಒಂದು ಚಿಕ್ಕ ವಯಸ್ಸಿಂದ ಇದೇ ಕೆಲಸನೇ ಸರ್. ಪ್ರಾಪರ್ ಆಗಿ ಓನ ನೀವೇ ಬೆಳೆದ್ಬಿಟ್ಟು ಕಟಿಂಗ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತೀರಾ? ಹೌದು ಸರ್. ಕೊಡ್ತೀರಾ? ಹೌದು ಸರ್. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರಿಗೆ ಗ್ರಾಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋದಕ್ಕೆ. ನೋಡಿದ್ರೆ ವೀಕ್ಷಕರಿಗೆ ಈ ಗ್ರಾಸ್ ಏನಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಖರೀದಿ ಮಾಡಬೇಕು, ಏನು ರೇಟಿಗೆಲ್ಲ ಸಿಗುತ್ತೆ, ಮತ್ತು ಇದು ಒಂದೇ ಟೈಮಲ್ಲಿ ಒಂದೇ ರೇಟ್ ಇರಲ್ಲ, ವೇರಿಯೇಷನ್ ಆಗ್ತಂತ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಾರೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಆರ್ಡರ್ ಕೊಡಿ. ಇಮಿಡಿಯೇಟ್ಲಿ ನಿಮಗೆ ಕಟಿಂಗ್ ಮಾಡಿ ತುಂಬ ಕಳಿಸ್ಬಿಡ್ತಾರೆ. ನೀವು ಆಲ್ ಓವರ್ ಕಡೆಗೆ ಎಲ್ಲಿದ್ದು ಸರ್, ಆಲ್ ಓವರ್ ಇಂಡಿಯಾ ಎಲ್ಲಿದ್ದು ಸಹ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಮನೆ ಜಾಗ ಕಳಿಸ್ಕೊಟ್ಬಿಡ್ತಾರೆ. ನಿಮ್ಮ ಹತ್ರ ಗಾಡಿ ಇದ್ರೆ ನಡೆಯುತ್ತೆ, ಗಾಡಿ ಇಲ್ಲ ಅಂದ್ರೆ ಅವ್ರು ರೆಡಿ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ. ನೋಡಿದ್ರೆ ವೀಕ್ಷಕರಿಗೆ ಈ ಗ್ರಾಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಈ ಗ್ರಾಸ್ ಏನಕ್ಕೆ ಯೂಸ್ ಆಗುತ್ತೆ, ಇದು ಹಾಕೋದ್ರೆ ಏನೇನು ಬೆನಿಫಿಟ್ ಇದೆ, ಹಾಗೆ ಏನು ರೇಟ್ ಸಿಗುತ್ತೆ, ಯಾವ ರೀತಿ ಆರ್ಡರ್ ಕೊಡಬೇಕು, ಎಷ್ಟು ದಿನದಲ್ಲಿ ಬರುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹಾಗೆ ನಿಮ್ಮ ರಿಲೇಷನ್ ಅಲ್ಲಿ ಯಾರನ್ನ ಹೊಸ ಮನೆ ಕಟ್ಟಿಸಿದ್ರೆ ಅವ್ರ ಮನೆ ಮುಂದ್ಗಡೆ ಗಾರ್ಡನ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಅಂತವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಅವ್ರನ್ನ ತಗೊಂಡ್ಬಿಟ್ಟು ಅವ್ರ ಮನೆ ಮುಂದೆ ಹಾಕೊಂತಾರೆ, ತುಂಬ ಚೆನ್ನಾಗಿರುತ್ತೆ ಔಟ್ಲುಕ್. ಅದಕ್ಕೋಸ್ಕರ ಅಂತವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಸೆ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.